ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವೇಷೇ ಭೌರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ 30ನೇ ತಾರೀಕು, ಜನ್ಮ ದಿನಾಂಕ 30. 3 ಅಂದರೆ ಗುರು. ಯಾವತ್ತೂ ಸಹ ನಿಮ್ಮ ಕಡೆಗೆ ಯಾರೇ ಆಗಲಿ ಬೆರಳು ಮಾಡಿ ತೋರಿಸಲಾಗದು. ಏಕೆಂದರೆ ನೀವು ಯಾರಿಗೂ ಶತ್ರುಗಳಲ್ಲ, ಯಾರಿಗೂ ನೀವು ಬೇಕಾದ ವ್ಯಕ್ತಿ. ಘನತೆ ಗಾಂಭೀರ್ಯ ನಿಮ್ಮಲ್ಲಿದೆ. ನಿಮ್ಮ ಜೀವನ ಸುಖಮಯವಾಗಿ ಸಾಗುತ್ತದೆ. ಅನೇಕ ವಿಚಾರಗಳು ತಿಳಿದಿರುವ ನಿಮಗೆ ಕಷ್ಟಗಳು ಬಂದಾಗ ಬಹುಬೇಗ ಬಗೆಹರಿಸಿಕೊಳ್ಳುತ್ತೀರಿ. ಆದರೆ ನಿಮ್ಮ ಹಠ ಸ್ವಭಾವವನ್ನು ಆದಷ್ಟು ಕಡಿಮೆ ಮಾಡಿರಿ. ಯಾವತ್ತೂ ಸಹ ಹಠ ಸ್ವಭಾವ ಇದ್ದಷ್ಟು ನಮಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದು. ದೌರ್ಬಲ್ಯಗಳು ನೋಡಿ. 30ನೇ ತಾರೀಕು ದಿನಾಂಕಗಳಲ್ಲಿ ಜನಿಸಿದವರು ಅತಿ ಉತ್ಸಾಹ, ದಬ್ಬಾಳಿಕೆ ಸ್ವಭಾವದಿಂದ ಜನರ ಪ್ರೀತಿಯನ್ನು ಕಳೆದುಕೊಳ್ಳುವರು. ತಮ್ಮ ಶಿಸ್ತು ಅಧಿಕಾರವನ್ನು ಬೇರೆಯವರ ಮೇಲೆ ಹೇರಿ ತಮ್ಮ ಅಸಮರ್ಥೆಯನ್ನು ತೋರಿಸಿಕೊಳ್ಳುವರು. ಮನಸ್ಸಿಗೆ ಬಂದಂತೆ ಮಾತನಾಡಿ ಸ್ನೇಹವನ್ನು ಕಳೆದುಕೊಳ್ಳುತ್ಬಿಡ್ತಾರೆ. ಅದರಿಂದ ಯಾವತ್ತೂ ಅತಿ ಸ್ನೇಹ ಗತಿ ಕೇಡು ಅಂತ ನಾವು ಹೇಳ್ತೀವಿ. ಯಾವತ್ತೂ ತೂಕವಾಗಿರ್ಬೇಕು. ನಾವು ಏನೇ ಒಂದು ಮಾತಾಡಬೇಕಾದ್ರೆ ಪ್ರತಿಯೊಂದು ಮಾತು ತೂಕವಾಗಿದ್ದಾಗ ನಮಗೆ ಅದು ಯಶಸ್ಸು ತಂದು ಕೊಡ್ತಕ್ಕಂಥದ್ದು. ನೋಡಿ, ಮಿತ್ರರು ಮತ್ತು ಶತ್ರುಗಳು 3, 5, 6, 12, 14, 15, 21, 23, 24ನೇ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಒಳ್ಳೆಯ ಸ್ನೇಹವನ್ನು ಗಳಿಸಿಕೊಳ್ಳುವರು. ನೋಡಿ, ಅದೇ 4, 13, 31ನೇ ದಿನಾಂಕಗಳಲ್ಲಿ ಜನಿಸುವ ಜೊತೆ ಶತ್ರುತ್ವವನ್ನು ಹೊಂದುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕವನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ. 3, 12, 21, 30 ದಿನಾಂಕಗಳು ಶುಭಪ್ರದವು. ಮಂಗಳವಾರ, ಗುರುವಾರ, ಶುಕ್ರವಾರಗಳು ಅದೃಷ್ಟವನ್ನು ತಂದುಕೊಡುವ ಬಣ್ಣ ನೀಲಿ ಮತ್ತು ಪಿಂಕ್ ಅದೃಷ್ಟದ ಕಲರ್. ಈ ಬಟ್ಟೆಯನ್ನು ಸ್ವಲ್ಪ ಫಾಲೋ ಮಾಡಿ, ನಿಮ್ಗೆ ಅದೃಷ್ಟ ತಂದುಕೊಟ್ಟದ್ದು. ಅದಕ್ಕೆ ನೋಡಿ, ಯಾವತ್ತೂ ಸಹ ನಾವು ಗುರುದೇವಾಯ ನಮಃ ಅಂತ ಜಪ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಂಕರಾಯ ಅಂತಕ್ಕಂಥದ್ದು ಜಪ ಮಾಡಿ. ಇಲ್ಲಾಂದರೆ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಂ ಅಂತಕ್ಕಂಥ ಈ ಮಂತ್ರವನ್ನು ಜಪ ಮಾಡಿ. ಎಲ್ಲ ಒಳ್ಳೆಯದಾಗಲಿ. 30ನೇ ತಾರೀಕು ಜನನವಾಗಿರ್ತಕ್ಕಂಥವ್ರಿಗೆಲ್ಲ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಕೊಟ್ಟು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.